ಯಾಕೋ ಸ್ವಾಮಿ ಹಿಂಗ್ಯಾಕ್ ಮಾತಾಡ್ತೀನಿ ನಮ್ ದೇವ್ರಿಗೆ ಅಂತ ನೀವು ಕೇಳಿ ಏನ್ ಮೈನಸ್ ಅವ್ರು ಹೋದ ತಕ್ಷಣ ಮಳೆ ಹೋದ ತಕ್ಷಣ ಅವ್ರು ಏನ್ ಹೇಳಕ್ ಹೊಂಟಿದ್ರು ಮನ್ಯಾನ್ ಜಗಲಿ ಮ್ಯಾಗಿನ ದೇವ್ರೆಲ್ಲ ಹೋಗಿ ಹೊಳಿಗೆ ಹೋಗಿರಿ ಅಂದ್ರ ಹಿಂಗ ನಾವು ಮಾಡ್ಕೋತ ಹೋದಾಗ ಎಲ್ಲಿ ಹೋಗಿರ್ತೀರಿ ನೋಡ್ತೀರಿ ನಾವು ಹೊಳೆ ಮಾಡ್ಕೊಂಡು ಮತ್ತೆ ಹೊಳಿ ತರೋವ್ ನಾವ್ ಒಮ್ಮೆಲೆ ಹಂಗ ಮಾಡ್ಬಾರ್ದು. ಯಾಕೋ ಸ್ವಾಮಿ ಹಿಂಗ್ಯಾಕ್ ಮಾತಾಡ್ತೀನಿ ನಮ್ ದೇವ್ರಿಗೆ ಅಂತ ನೀವು ಕೇಳಿದ್ರಿ ಅಂದ್ರೆ ನಮಗಿಂತ ಮಾತಾಡೋ ಅವಶ್ಯಕತೆ ಬರ್ತಿತ್ತು. ನಿಮ್ಮ ಕರ್ತವ್ಯ ಇತ್ತು. ಅವ್ರು ಏನ್ ಹೇಳಕ್ ಹೊಂಟಿದ್ರು ಮನ್ಯಾನ್ ಜಗಲಿ ಮ್ಯಾಗಿನ ದೇವ್ರೆಲ್ಲ ಹೋಗಿ ಹೊಳಿಗೆ ಹೋಗಿರಿ ಅಂದ್ರಪ್ಪ. ನಿಮ್ಗೆ ಒಗ್ಯಾಕ್ ತಯಾರಿದ್ದೀರಿ ನೀವು, ನನ್ಗೆ ಒಂದೇ ಮಾತನಾಗ ಒಗ್ಯವ್ರಿದ್ರೆ ಅಂದ್ರೆ ನೇಡಿ ನಾನು ಬರ್ತೀನಿ. ಈಗ ನೀವು ಕೂಡ ಎಲ್ಲಿ ಹೋಗಿರ್ತೀರಿ ನೋಡ್ತೀರಿ ನಾವು ಹೊಳೆ ಮಾಡ್ಕೊಂಡು ಮತ್ತೆ ಹೊಳಿ ತರೋವ್ ನಾವು. ಒಂದು ವರ್ಷ ಒಳಗಾಗಿ ಒಂದು 10 ಕುಟುಂಬ ಆದ್ರೂ ಸಂಪೂರ್ಣ ಬಸವಮಯ ಕುಟುಂಬವನ್ನ ಮಾಡ್ತೀವಿ ಎನ್ನುವಂತ ಸಂಕಲ್ಪ. ಇಲ್ಲಿರೋರು 800 ಜನನು 10 ಮಾಡಿದ್ರೆ ಎಷ್ಟೈತ್ರಿ? 8,000 ಐತಿ. ಹಿಂಗ ನಾವು ಮಾಡ್ಕೋತ ಹೋದಾಗ ನಮ್ಮಲ್ಲಿ ಒಂದ್ ಸ್ವಲ್ಪ ಇದು ಅವ, ಏನಂತೀರಿ ಅದಕ್ಕೆ, ಮೈನಸ್ ಏನ್ ಮೈನಸ್ ಅವರು ಹೋದ ತಕ್ಷಣ ಮಳೆ ಹೋದ ತಕ್ಷಣ ಆ ದೇವ್ರ ಜಗಲಿ ಮೇಲೆ ದೇವ್ರ ತೆಗ್ದ ಅದು ತೆಗ್ದ ಇದು ತೆಗ್ದ ನಾವು ಪೂರ್ಣ ಬುಡಕೆ ಕೈ ಹರಿಸ್ತೀವಿ. ಅವ ಏನಂತಾನ, ನೀ ಹೋಗ್, ನೀ ಹೊರಗೆ ಹೋಗಂತ, ನಾವ ನಿಮ್ ಜಗತ್ತೆ ಇಲ್ಲ, ನಾವು ನೀ ಹೋಗಂತ. ನಾವ್ ಒಮ್ಮೆಲೆ ಹಂಗ್ ಮಾಡ್ಬಾರ್ದು. ಮೊದಲು ನಾವು ಪ್ರೀತಿ ತೋರಿಸ್ಬೇಕು.